ಏ ಬಾಡಿ ಎಲ್ಲುಂಟಿ ಎಲ್ಲುಂಟಿ ನಡಿ ನಡಿ ಓದ್ಕೊ ನಡಿ ಕೆರತುಕೊಂಡನಿ ನಡಿ ಓದ್ಕೊ ನಡಿ ಯಾವ ಒಂದು ಎರಡರ ರೌಂಡವೆ ಒಂದು ಎರಡ ರೌಂಡ್ ಅಂದ್ರೆ ಪೆಟ್ರೋಲ್ ನಿಮ್ಮ ಅಪ್ಪ ಹಾಕಿಸ್ತಾನೆ ಮತ್ತೆ ಅದಕ್ಕೆ ಹಂಗ ಬರ್ತತಿ ಕೆಲಸದಿಂದ ಎದಕ್ಕೆ ತೊಗೊಂಡಿದ್ದಾನೆ ಏನಾರ ಕೆಲಸ ಇದ್ರೆ ಬಗ್ಸಿದ್ರೆ ತೊಗೊಂಡು ಕಂಡ್ಬಿಡಿವ ಅಂತಂದ್ರೆ ನಾಟಕ ಮಾಡಕತ್ತಿ ಇಳಿ ತಳಗಿಳೆ ಇಳಿ ಕೆಳಗಿಳಿ ನೊಡ್ಡಿ ಕೆಳಗಿಳಿ ನಡಿ ಆರಾಮಾತನವ ಕೆಮ್ಮ ಹ್ಞೂ ಆರಾಮಾತ್ ನೋಡ ಹಂಗಾರ ಒಂದೀಟ್ ನಮ್ಮ ಮನೆ ಸಾಮಾನೆಲ್ಲ ಕಿತ್ಕೊಂಡು ಹೊಸ ಮನೆಗೆ ಹೋಗ್ಬೇಕಂತ ಮಾಡೇವಿ ನಾಳೆ ಶಿಫ್ಟ್ ಆಗ್ಬೇಕಂತ ಮಾಡೇವಿ ಎಲ್ಲ ಒಂದೀಟ್ ಬಾರ್ಲೆ ಏನಾರ ಒಂಚೂರು ಕೈಯಾಗ ಅಕ್ಕಿ ಬಾ ಊಟ ಹಂಗೆ ಮಾಡ್ಬೇಡ ಅಯ್ಯ ಗಿರ್ಜಕ್ಕ ಏನು ಅಯ್ಯವ್ವ ಇದು ಮನೆ ಸಾಮಾನು ತೊಗೊಂಡ್ರಿ ಅಯ್ಯ ಅದು ನನಗೆ ಧೂಳಿಗೆ ಕೆಮ್ಮು ಜಾಸ್ತಿ ಆಕತ್ತೇವ ಈಗ ಒಂದೀಟ್ ಆರಾಮಾಗೈತಿ ಮತ್ತಿಲ್ಲ ಬರ್ದು ಕೊರೋನಾ ನಿನ್ನ ಬಾಯಾಗಿಂದನ ಬರ್ಸಿ ಸಾಕು ಸಾಕು ಎಲ್ಲಾರ್ದು ಒಂಥರ ಕೆಮ್ಮಿದ್ರೆ ನಿಂದ ಒಂಥರ ಬೇರೆ ಐತ್ ಬಿಡ ಒಂದಿಟ್ಟು ಮನೆ ಸಾಮಾನು ಇಡ ಅಂದ್ರೆ ನಿನಗೆ ಇಲ್ಲ ಬರೋದು ಆರಾಮಿಲ್ದಂಗ ಆಕತ್ತಲ್ಲ ನಿನಗೆ ಆತ್ ತಗೋ ಹೋಗ್ ಮಳ್ಳಿ ಮನೆ ಸಾಮಾನು ಇಡ್ಬೇಕಂತ ನನಗೇನು ಪಗಾರ ಕೊಡ್ತಾಳನ ಇಷ್ಟಕ್ಕೂ ಈಕಿ ಮನೆ ಸಾಮಾನು ನಾ ಯಾಕೆ ಇಡ್ಬೇಕು ಊರು ತಿಂಡು ಬಡಿಕೆ ಬಂಗಾರದಂತ ಗೆಳತಿಯಾರನ್ನ ದೂರ ಮಾಡ್ಕೊಂಡಾಳ ಇನ್ನು ನಾ ಯಾ ಮುಖ್ಯ ಈಕಿಗೆ ಇವರಿಬ್ರು ಎಲ್ಲೋಗಿದ್ರು ಇತ್ತಾಗಿಂದ ಬರಾಕತ್ತಾರಲ್ಲ ಎಲ್ಲೋಗಿದ್ರಪ್ಪ ತಡಿ ನೋಡು ಮಾತಾಡಿಸ್ತಾರ ಏನ ಅಂತೇಳಿ ನಾ ಇದ್ದು ಯಾಕೆ ಮೇಲೆ ಬಿದ್ದು ಮಾತಾಡ್ಸ್ಲಿ ಅವ್ರಾಗೆ ಮಾತಾಡ್ಸಿದ್ರೆ ಮಾತಾಡ್ತೀನಿ ಶಾಂತಕ್ಕ ಅಲ್ಲೋಡಲ್ಲಿ ಗಿರ್ಜಿ ನಿಂತಾಳ ಬಾಗಲ್ಲ ಹೌದಲ್ಲೇ ಯಾಕೆ ನಿಂತಾಳ ಏನ ಪಾಪ ಯಾರ್ದಾರ ಆದಿಕ ಯಾಕತ್ತಾಳ ಏನ ನೀ ನೋಡಿ ಶಾಂತಕ್ಕ ಹೇಳಕತ್ತೇನೆ ನೀ ಇದ್ದು ಮಾತಾಡ್ಸ್ಬಿಡ ಆಕೆಯಾಗೆ ಬಂದು ಮಾತಾಡ್ಸಿದ್ರೆ ಮಾತ್ರ ಮಾತಾಡೋನು ಇಲ್ಲಾಂದ್ರೆ ಮಾತಾಡಕೊಡ ಐ ಶಾಂತಕ್ಕ ಪರಕ ಏನಯ್ಯವ ಇಬ್ರು ಜಲಮದ್ ಜೋಡಿ ಎಲ್ಲೋಗಿದ್ರಿ ಏನಿಲ್ಲ ಬಿಡ ಇಲ್ಲೇ ಪ್ಯಾಟಿಗೆ ಹೋಗುದಿತ್ತ ಕೆಲಸ ಅದಕ್ಕೆ ಹೋಗಿದ್ವಿ ಅಯ್ಯೋ ಶಾಂತಕ್ಕ ಬರೀ ಪ್ಯಾಟಿಗೆ ಹೋಗುದಿತ್ತ ಕೆಲಸ ಅಂತೀಯಲ್ಲ ಯಾಕೆ ಹೋಗಿದ್ವಿ ಅಂತ ಹೇಳ ಪಾಪ ಅವ್ರಿಗೆ ಹೆಂಗ್ ಗೊತ್ತಾಗಬೇಕು ಏನಿಲ್ಲ ಬಿಡ್ಲೆ ಶಾಂತಕ್ಕ ಗಂಡಗ ಒಂದ ತೊಲಿ ಉಂಗ್ರ ಒಂದ್ 1.5 ತೊಲಿ ಮ್ಯಾಗ ಇತ್ತನಪ್ಪ ಚೈನಾ ಚಲೋದು ಅಷ್ಟು ತಕೊಂಡ ಬಂಗಾರ ಕೊಡ್ಸ್ಕೊಂಬಂದ್ಲ ಗಂಡಗ ಪ್ರೀತಿಯಿಂದ ಹಾಕೋಲ್ಲ ಅಂತೇಳಿ ಗೌಡ್ರ ಅದನ್ನ ಹಾಕೊಂಡು ಆಲೆ ಮತ್ತೆ ಗುಡಿ ಬಾಗಿಲಕ್ಕೆ ಹೋಗಿ ಆತ ಇವತ್ತನ ಬಸ್ ಸ್ಟ್ಯಾಂಡ್ ಹೇಳಿತಿದ್ದಂಗ ಹಿಂಗ ಇರಿವಾ ಹಿಂಗ ಇರಿ ಒಟ್ಟು ಇಬ್ರು ಕೂಡ ಹೋಗಿದ್ರನ ಕರೆದಿದ್ರೆ ನಾವು ಬರ್ತಿದ್ವಲ್ಲ ನಮ್ದು ಒಟ್ಟು ಕೆಲಸ ಇತ್ತು ಕಾಲುಂಗ್ರಿ ಇದಾಗಿದ್ದು ನಾನು ತಗೊಳ್ಳೋದಿತ್ತು ಅಯ್ಯ ನಂಗೇನು ಗೊತ್ತಲೆ ಹಂಗ ನಿಂತ ನಿಂದ್ರಕಿಲ್ಲ ಹೋದಿ ಬಿಡು ನಾವಿಬ್ರು ಈಗ ಇನ್ನೊಮ್ಮೆ ಏನಾರು ಹೋದ್ರೆ ನೀನು ಕರಿತೀರಂತ ಇಲ್ಲ ನೀವು ಹೋಗ್ಬರ್ರಿ ತಗೊಂಬರ್ರಿ ಆಗ್ಲಿ ಬಿಡ ಆಗ್ಲಿ ಆಗ್ಲಿ ಹೋಗ್ಬರ್ರಿವಾ ಇಬ್ರು ಆರಾಮ ಮಧ್ಯಾಹ್ನ ಬಿಡಿಸಿ ಬಾ ಒಟ್ಟು ಬ್ಯಾಸರಕ್ಕಿರ್ತೈತಿ ಚಕ್ಕ ಆಡ್ತೇವೆ ಅಲ್ಲೇ ನಮ್ಮ ಮನೆ ಬಕ್ಕೆಲ್ಲ ಕುತ್ಕೊಂಡು ಈಗೇನೋ ಮಧ್ಯಾಹ್ನ ನಂಗೆ ಕೆಲಸ ಭಾಳ ಇಲ್ಲ ನನಗೆ ನಾನು ಸೊಸಿ ಮಾಡ್ತಾಳಲ್ಲ ಹಾಗಾಗಿ ಬಿಡುವ ಇರ್ತೇನೆ ಅದಕ್ಕೆ ಶಾಂತಕ್ಕನು ಬರ್ತಾಳ ಆಡಕ್ಕೆ ನೀನು ಬಾ ಒಟ್ಟರು ಕೂಡ ಚಕ್ಕ ಆಡೋಣಂತ ಆರಾಮ್ ಕುತ್ಕೊಂಡು ಬೇಷ ತಗೋ ಮಧ್ಯಾಹ್ನ ನನಗೂ ಬೇಸರಕ್ಕಿರ್ತೈತಿ ಬರ್ತೇನೆ ಹಂಗ ಅಳಿಗುಳಿ ಮನಿ ಐತಿ ನಮ್ಮ ಮನ್ಯಾಗ ನಮ್ಮ ಅತ್ತಿ ಕಾಲದ್ದು ತಗೊಂಬರ್ತೇನೆ ಆಡುನಂತ ಅದನ್ನ ಅಷ್ಟ್ರು ತುಂಬಾ ಚೆನ್ನ ಮಜಾ ಇರ್ತದ ಆಟ ಹೌದು ತೊಂಬಲೆ ನಾವು ಚಕ್ಕ ಆಡ್ತಿರ್ತೇವೆ ತಗೊಂಬ ಅದನ್ನು ಕೂಡ ಆಡೋಣಂತ ಆರಾಮ್ ಹೌದಿಲ್ಲ ಆಯ್ತು ಶಾಂತಕ್ಕ ಪರಕ ಬರ್ಲೇ ಹಂಗಾರ ನಾವು ಹೋಗ್ತೀವಿ ನಮಗೂ ಕೆಲಸದ ಮನ್ಯಾಗ ಅಲ್ಲೇ ನಾನು ಸೊಸಿ ಬಿಸಿ ರೊಟ್ಟಿ ಮಾಡಿದ್ಲ ನಾನು ಈಕಿ ಬಿಸಿ ಬಿಸಿ ರೊಟ್ಟಿ ತಿಂದು ನಮ್ಮ ಮನ್ಯಾಗ ಉಂಡ್ಲ ಶಾಂತಕ್ಕ ಹೋದಿ ಸೀದಾ ಮಾರ್ಕೆಟ್ಗೆ ಬರ್ತಿಂತ ಅಲ್ಲೋಡಲಿ ಗಿರ್ಜಕ್ಕೆ ಹೆಂಗೆ ಕುಂತಾಳ ಸಿಟ್ಟು ಬರ್ತಿರ್ತೈತಿ ಆದ್ರೆ ಹೇಳ್ಕೊಳಂಗಿಲ್ಲ ನಡಿಯವ ನಮಗೆ ಎದಕ್ ಬೇಕು ಎಷ್ಟಿದ್ದಾರೆ ನೋಡಿ ಬಿಡಾಡ್ಯಾರ ನಡೆದಿಂದಾಗ ಗಿರ್ಜಕ್ಕ ಹಿಂಗ ಅಂತ ಬರ್ತಿದ್ರೆ ಈಗ ನೋಡಿ ಮಾತಾಡಂಗಿಲ್ಲ ಈಗ ನನಗೆ ರೊಕ್ಕ ಸಿಕ್ಕಿದ್ದು ಶ್ರೀಮಂತಿಕೆ ಬಂದಿದ್ದು ಹೊಟ್ಟೆ ಸಂಕಟಿವ್ರಿಗೆ ಮನೆ ಸಾಮಾನು ಖಾಲಿ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು ಅಂತ ಅದೀನಿ ಇಲ್ಲೇ ಹಿಂಗೆ ಮಾಡ್ತಾರೆ ಇವ್ರು ಒಬ್ರು ಮಾತಾಡ್ಸ್ವಲ್ರಿ ಇತ್ತಿತ್ತಾಗ ಯಾಕ ಏನ ಇನ್ನು ಮನೆ ಸಾಮಾನು ಖಾಲಿ ಮಾಡ್ಕೊಂಡು ನಾ ಆ ಮನೆ ಕಡೆ ಹೋದ್ನಿ ಅಂದ್ರೆ ಒಬ್ಬೇಕಿನೂ ಬರೋದಿಲ್ಲ ಅಲ್ಲೇ ಆಮೇಲೆ ಒಬ್ಬಾಕಿ ಅಕ್ಕನೇ ನಾನು ಯಾಕೋ ಇತ್ತಿತ್ತಾಗ ಒಂಥರ ಆಗಕತ್ ಬಿಡತಿ ಒಂಟಿಗುಗಿ ಫೀಲ್ ಆಗಕತ್ತತಿ ಎಷ್ಟಾದರೂ ಏನಾರ ರೊಕ್ಕಿರ್ಲಿ ಏನೇ ಇರಲಿ ಮಾತುಕತೆಗೆ ಒಬ್ರು ಯಾರ ಜೊತೆಗಿದ್ರೆ ಚಂದ ಯಾಕ ಏನ ಇವರೆಲ್ಲರೂ ಬೇಕಂತ ತಂಡ ಕಟ್ಕೊಂಡು ಮಾಡಕತ್ತಾರ ಇವರು ಹಾದತ್ತಾಗ ಬ್ಯಾಡ ತಡಿ ಸ್ವಲ್ಪ ದಿನ ಬಿಟ್ಟ ಹೋದ್ರ ಆತ ಮನೆಗೆ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ರೀ ನಿಮ್ಮನ್ನ ನಾನು ಏನ ಅನ್ಕೊಂಡ್ಬಿಟ್ಟಿದ್ದೆ ಬಿಡ ಇಷ್ಟು ಹೊಂಬುಷನ್ ಇದೀರಿ ಅಂತ ಗೊತ್ತಿದ್ದಿಲ್ಲ ನನಗೆ ಏನಾತ್ಲೆ ಇನ್ನೇನಾಗ್ಬೇಕು ನಿಮ್ ತಂಗಿ ನಿಧಿ ಸಿಕ್ಕತ್ ಹೌದಿಲ್ಲ ಏನ ನಿಧಿನ ನಿಧಿ ಎಲ್ಲಿ ಸಿಕ್ಕತಿ ಇದಿ ನನ್ನಂತೇಳಿ ಇಂಥವೆಲ್ಲ ಮಾತಾಡ್ಬೇಡ್ರಿ ನಿಧಿ ಸಿಕ್ಕಿದ್ದೇ ಹೌದು ನೀವು ಸುಳ್ಳು ಹೇಳ್ತಿರೋದು ಹೌದು ಇಂಥವ್ ಮಾತಾಡೋದಕ್ಕೆ ನೋಡಿ ತಲೆ ಕೆಡದ್ ನನಗೆ ಯಾರಂದ್ರೆ ನಂಗೆ ನಿಧಿ ಸಿಕ್ಕತ್ತೆ ಅಂತ ಹೇಳಿ ನಮ್ಮ ತಂಗಿಗೆ ಎಲ್ಲ ಗೊತ್ತಾತ್ ನನಗ ಏನ ನಿಮ್ ತಂಗಿ ನೀವು ಮನಿ ಒಪ್ಪಿಂಗ್ನಾಗ ಅಲ್ಲಿ ಮಾತಾಡೋದು ಕೇಳಿಸ್ಕೊಂಡೇ ಹೇಳಿದ್ದೆ ಕೊನೆಯಾಗ ನಿಂತು ಮಾತಾಡಕತ್ತಿದ್ರಲ್ಲ ಅಲ್ಲಲ್ಲ ಎಷ್ಟು ಬೆರಿಕಿದ್ದೀರಿ ನೀವು ಅಬ್ಬಬ್ಬಬ್ಬ ಹೌದನ್ಬೇಕು ಬಿಡು ಮತ್ತೆ ನಿಮಗೆ ಅದ್ರಾಗ ಅರ್ಧ ಭಾಗ ಇಸ್ಕೋಬೇಕಂತೂ ಅನಿಸ್ಲಿಲ್ಲಲ್ಲ ನಿಮಗೆ
ನಕಲಿ ಮಾಡಿದ್ಲಿ. ಏನ ನಕಲಿ ಮಾಡಿದ್ದೆ? ಓಹೋ ನಕಲಿ. ಆಗ್ಲಿ ಆಗ್ಲಿ. ಸರಿ ಹೋರಿ ಹೋರಿ. ಹ್ಞೂ ಕರೆನ ನಕಲಿ ಮಾಡಿದ್ದು. ಆಕಿಗೆ ಎಲ್ಲಿಂದ ಸಿಗ್ಬೇಕು ನಿಧಿ? ನಿನ್ನ ಏನು ಇದು ಯಾಕಲ್ಲ ಅಂತ ತಿಳ್ಕೊಂಡು ನಿಧಿ ಪದಿ ಸಿಗುದಿಲ್ಲ, ಎಲ್ಲ ಕಡೆ ಕೆತ್ತಿ ಏನು ಉಳ್ದಾವಂತ ನಿಧಿ ಸಿಗ್ಬೇಕು. ನಿಧಿಗಿದು ಏನಿಲ್ಲ. ಹಂಗ ನಕಲಿ ಮಾಡಿದ್ದೆ. ನೀ ಹೆಂಗೆ ರಿಯಾಕ್ಟ್ ಮಾಡ್ತೀನಿ ನೋಡೋಣ ಅಂತ. ಓ ನಾ ಹೆಂಗ್ ರಿಯಾಕ್ಟ್ ಮಾಡ್ತೀನಿ ಅಂತ ನೋಡ್ಬೇಕಂತ ಹಂಗಂದ್ರನ? ಸರಿ ಆತ, ನಾ ಕರೇನಂತ ತಿಳ್ಕೊಂಡ್ಬಿಟ್ಟಿದ್ದೆ. ಆತೋರಿ ಹೋರಿ, ನಿಮ್ಮ ಕೆಲ್ಸಕ್ಕೆ ನೀವು ಹೋರಿ. ಅದೇ ಅಂತೀನಿ ನಾನು. ಹೆಂಗ್ ರಿಯಾಕ್ಟ್ ಮಾಡ್ತೀನಿ ಅಂತ ನೋಡ್ಬೇಕಂತ ಹೇಳಿದ್ರನ? ಹೆಂಗ್ ರಿಯಾಕ್ಟ್ ಮಾಡ್ತೀನಿ ಅಂತ ಈಗ ಗೊತ್ತಾಕೈತಿ ನೋಡು. ಪೊಲೀಸ್ಗೆ ಫೋನ್ ಮಾಡಿ ಹೇಳಿದೆ ಅಂದ್ರೆ ಗೊತ್ತಾಕತಿ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರಂತೇಳಿ. ನಾ ಅರ್ಧ ಕೇಳಿದ್ರೆ ನೀ ಹೆಂಗಿದ್ರು ಕೊಡಲ್ಲ, ಅದ್ರ ಬದ್ಲಿ ನಿನಗೂ ಸಿಗ್ಬಾರ್ದು, ಹಂಗೆ ಮಾಡ್ತೀನಿ. ಹಲೋ ಹಲೋ, ಪೊಲೀಸ್ ಸ್ಟೇಷನ್? ಹಾಂ ಹಲೋ, ಯಾರಮ್ಮ? ಸರ್ ಅದು ಇಲ್ಲಿ ನಾವು ಬೇಕಿ ಊರಿಂದ ಫೋನ್ ಮಾಡತ್ತೀನಿ ರೀ ಸರ. ನನ್ನ ಹೆಸರು ಶಾಂತಕ್ ಅಂತ ಹೇಳ್ರಿ ಸರ. ಹಾಂ ಅಂದ್ರೆ ಇಲ್ಲಿ ನಮ್ಮ ಊರಾಗ ಬೇಕಿ ಗಿರ್ಜಾ ಅಂತದಾಳ್ರಿ. ಆಕಿ ಏನು ನಿಧಿ ಸಿಕ್ಕಿತ್ರಿ ಸರ. ಯಾರಿಗೆ ಕೊಟ್ಟಿಲ್ರಿ, ಗೌರ್ಮೆಂಟಿಗೆ ಹೇಳಿಲ್ರಿ ಸರ. ಅದನ್ನ ಓಟು ನಿಧಿ ಇಟ್ಕೊಂಡು ಮನಿ ಕಟ್ಟಾಳ, ಈಗೆಲ್ಲ ಒಡಿ ವಸ್ತ್ರ ಮಾಡಿಸಿ ಹಾಕೊಂಡಾಳ. ಈಗ ಒಳ್ಳೆ ಜೋರ್ ಅದಲ್ರಿ ಸರ್ ಅವ್ರು. ನಮಗೂ ಈ ವಿಚಾರ ಪೂರ ಗೊತ್ತಾಗಿದ್ದಿಲ್ರಿ, ಈಗ ಮನ್ಮನ್ ಗೊತ್ತಾತ್ರಿ ಸರ. ಅದಕ್ಕೆ ನಿಮಗೆ ಫೋನ್ ಹಚ್ಚಿ ಹೇಳತ್ತೇನೆ ನೋಡ್ರಿ ಸರ್. ಮಣ್ಣಿಂದ ಹಚ್ಬೇಕಂದ್ರೆ ಅವರು ಬ್ಯಾಡ ಅಂತ ಗಂಟು ಬಿದ್ದಿದ್ರಿ. ಇವತ್ತು ಹಚ್ಚೇ ಬಿಟ್ಟೆ ನೋಡ್ರಿ ಫೋನ್. ನೀವು ವಿಚಾರಿಸಿದ್ರಿ ಸರ, ಎಲ್ಲ ಸತ್ಯ ಹೊರಗೆ ಬರ್ತೈತ್ರಿ ಸರ. ಏನು ನಿಧಿನ? ಯಾರಮ್ಮ ನೀವು ಫೋನ್ ಮಾಡ್ತಾ ಇರೋದು? ನಿಜಾನ ಇದೆಲ್ಲ? ಹೌದು, ಯಾವರು ಏನು ಸರ್? ಅದೇನಂದ್ರ ನೋಡ್ರಿ ಸರ್, ಅಲ್ಲಿ ಹೋದ್ರೆ ಎಲ್ಲ ಸಿಗ್ತೈತೆ ನೋಡ್ರಿ ಸರ್. ಸೀದಾ ನೀವು ಶಾಂತಕ್ಕನ ಮನಿ ಎಲ್ಲಿ ಅಂತ ಕೇಳ್ರಿ ಸರ್. ಇಲ್ಲಿ ಊರಿಗೆ ಹೋಗುತ್ತಿದ್ದಂಗ ಬರ್ತಿದ್ದಂಗ ಶಾಂತಕ್ಕನ ಮನಿ ಎಲ್ಲಿ ಅಂದ್ರೆ ಯಾರಾದ್ರೂ ತೋರಿಸ್ತಾರೆ ಸರ್. ಅವ್ರನ್ನ ಕರ್ಕೊಂಡು ಅಂದ್ರೆ ನನ್ನ ಕರ್ಕೊಂಡ್ರಿ ಸರ, ನೀವು ಸೀದಾ ಗಿರ್ಜಿ ಮನಿ ಕಡೆ ಹೋಗ್ಬೋದ್ರಿ ಸರ. ಹೌದಾ? ಸರಿ ಬರ್ತೀವಮ್ಮ. ಬರ್ತೀವಿ. ಶಾಂತಕ್ಕ ಅಂದ್ರೆ ಹೇಳ್ತಾರಲ್ಲ, ಸರಿ ಬಂದ್ವಿ ತಡ್ರಿ. ನನ್ನ ಹೆಸರು ಹೇಳಿ ನಾನು ಯಾಕೆ ಸಿಕ್ಕೋಲಿ? ಶಾಂತಕ್ಕ ಸೀದಾ ಗೌಡ್ರ ಮನೆ ಕಡೆ ಹೋಗಾರ. ಈಗ ಈಕಿ ಗೆಳತಿಯಲ್ಲಕ್ಕಿ ಗೊತ್ತಾಗಲಿ. ನಾ ಹೇಳಿದ್ದಂತೂ ಗೊತ್ತಾಗೋದು ಬೇಡ. ಅಲ್ಲಿಂದ ಸೀದಾ ಪೊಲೀಸರು ಕರ್ಕೊಂಡು ಹಾಕಿ ನಾವು ಕಳವ್ರ ಮನೆ ಕಡೆ. ನನ್ನನ್ನು ಬಿಟ್ಟು ಆರಾಮಾಗಿದ್ದು ಬಿಟ್ರೆ ಸುಮ್ಮನಿದ್ದು ಬಿಡ್ತೇನೆ ಅಂತ ತಿಳ್ಕೊಂಡಾಳ. ನಾಟಕ ಮಾಡಕ್ಕ ಇಷ್ಟೆಲ್ಲ ಆರಾಮಾಗಿರಕ್ಕೆ ನಾ ಬಿಡ್ತೇನೆ ಅಂತ ಮಾಡಿರಿ? ಸಾಧ್ಯನೇ ಇಲ್ಲ, ಯಾವತ್ತೂ ಬಿಡೋದಿಲ್ಲ ನಾನು ಆರಾಮಿರಕ್ಕ. ಮೊನ್ನೆ ನೋಡಿದ್ರೆ ಹೊಲದಷ್ಟು ರೊಕ್ಕ ಬಂದತಿ, ಅಷ್ಟು ಬಂಗಾರ ಮಾಡಿಸ್ಕೊಂಡಾಳ, ಆಸ್ತಿ ಖರೀದಿ ಮಾಡ್ಯಾಳ, ಇಂಥ ಮನೆ ಕಟ್ಟಾಳ. ನಿನ್ನ ಇದನ್ನ ಅನುಭವಿಸಕ್ಕೆ ನಾ ಬಿಡ್ತೇನೆ ಅಂತ ಮಾಡಿ ಅನುಭವಿಸಕ್ಕೆ ಬಿಡೋದೇ ಇಲ್ಲ. ಈಗ ಬಂದು ಜೈಲಿಗೆ ಹೇಳ್ಕೊಂಡು ಹೋಗ್ಬೇಕವ್ರು ನಿನ್ನ, ಜೈಲಿಗೆ. ನಾ ಕೇಳಿದ್ರು ನೀನೇನು ಕೊಡಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಸುಮ್ಮನೆ ಜೈಲಿಗೆರ ಹೋಗಿ ಕುಂದ್ರು. ಏನೇ ಪಾತಿ ಆಗಲೇ ಹೊರಗೆ ಓಡಾಡಕತ್ತೆ ಅಲ್ಲೇ? ಅರೇ ಏಕೆ, ನಮ್ದು ಬಣಿತನದು ಮುಗಿದು ತುಂಬಾ ದಿನ ಆಯ್ತು. ನಮ್ದು 41 ದಿನ ಚಿಲ್ಲಾಗಿ ಇರ್ತದೆ ಅಷ್ಟೇ, ಆಮೇಲೆ ನಮ್ದುಗೆ ಓಡಾಡ್ತೀವಿ. ಅರೆ ನಿಮ್ದು ತರ 6 ತಿಂಗಳು ಗಟ್ಟಲೆ ಮಾಡೋದಿಲ್ಲ ನಮ್ದುಗೆ. ಹೌದಾ? ಬೇಷ್ ಬಿಡವ. 41 ದಿನ ಕಾಲ ಗಟ್ಟಿಯಾಗಿ ನಿಂತಿ. ಅರೇ ನಿಮ್ದು ಒಳಗೂ ಎಷ್ಟು ಒಳ್ಳೇದು ರೀತಿ ಒಳಗೆ ಅದೇ ಅಂತದ ಕಾಸ್ಕೊಳ್ಳೋದು ಎಲ್ಲ ಮಾಡ್ತೀರಿ. ಅದೇ ನಮ್ದು ಒಳಗೂ ಮಾಡ್ತೀವಿ. ನಮ್ದು ಸ್ವಲ್ಪ ಕಡಿಮೆ ದಿನಾಗೆ ಮಾಡ್ತೀವಿ, ನಿಮ್ದು ಜಾಸ್ತಿ ದಿನಾಗೆ ಮಾಡ್ತೀರಿ ಅಷ್ಟೇ, ಮತ್ತೆ ಏನು ವ್ಯತ್ಯಾಸಕ್ಕೆ ಇಲ್ಲ. ಪತಿ ಸೇಮ್ ನಿನ್ನ ಮಗಳು ನಿನ್ನಂಗೆ ಆದ್ಲಂದ್ರೆ ಆಕಿಗೊಂದು ಬುರ್ಕಾಯಿಗೆ ಬಾಜುಕ್ ನಿಂದ್ರಿಸ್ಕೊಂಡ್ಬಿಟ್ರೆ ಪಾತವ್ ಯಾರು ಅಂತ ಕೇಳ್ಬೇಕು ನೋಡ್ಲಿ. ಹಂಗಕ್ಕಿರಿ ಇಬ್ರು. ಸೇಮ್ ನಿನ್ನ ಪಡೆಚ್ ಕಿತ್ತಿಟ್ಟಂಗಾಗೈತಲ್ಲ ನಿನ್ನ ಮಗಳು. ಅದೇ ಕ್ಯಾಗೆ ಮಾಡೋದು, ನಮ್ದು ಮಗಳು ನಮ್ದು ತರ ಇರದೆ ನಿಮ್ದು ತರ ಇರಕ್ಕೆ ಆಗ್ತದೆ? ಅಯ್ಯವ ಬೇಡ ಅಯ್ಯವ, ನಿನ್ನ ಮಗಳು ನಿನ್ನಂಗ ಇರ್ಲಿ. ಬರ್ರಿ ಅಣ್ಣ, ಬರ್ರಿ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಗಾಡಿ ಈ ಕಡೆ ತೊಂಬರ್ರಿ. ಅರೇ ಶಾರದಂದು ಅಕ್ಕಂದು ಮನೆಗೆ ಯಾರೋ ಬಂದ್ರು. ಮಲ್ಲೇಶಂದು ಅಣ್ಣದು ಕಾರ್ದು ಗಾಡಿ ಬಿಟ್ಟು ಟಾಟಾ ಇಸಿಗೆ ತಗೊಂಡು ಬಂದಿದ್ದಾರೆ. ಅಯ್ಯೋಯ್ಯವ್ವ, ಫ್ರಿಜ್ ಅಲ್ಲ, ಏನದು ವಾಷಿಂಗ್ ಮಿಷನ್ ಬಂತ್ರಿ. ಮಲ್ಲೇಸಿ ಮನೆಗೆ ಹಂಗೆ ಗಾಡಿ ಬಿಟ್ಟು ಚೀರುದು. ಈ ಅಲ್ಲೋಡಿ ವಾಷಿಂಗ್ ಮಿಷನ್ ಅಂತ ದೊಡ್ಡದೈತಿ. ಅವ್ವ ಏಟ ಏನದಕ್ಕೆ ರೊಕ್ಕ. ಅಲ್ಲಿ ಬಾರಿ ಬಿಡವ. ಈ ಓಣ್ಯಾಗ ಭಾಳ ಸೂಪರ್ ತೆಗಾಕತ್ತಾರ ವಾಷಿಂಗ್ ಮಷೀನ್. ಈ ಕಟ್ಟಿಮೆ ಗಳಿಸ್ರಿ. ಈ ಬರ್ರಿ ಹೋಗಿ ನೋಡ್ಕೊಂಬರ್ನು. ಬರ್ರಿ ನೋಡ್ಕೊಂಬರ್ನು. ಅವ್ರು ನಾವು ನೋಡ್ಲಿ ಅಂತೇಳಿ ತಂದಾರ, ನಾವು ನೋಡಕ್ ಹೋದ್ರಿ ಈಗ ಅವ್ರು ಗೆದ್ದಂಗ ಆಗಂಗಿಲ್ಲನೆ. ಎಲ್ಲಿ ಗೆಲ್ಲುದು ಎಲ್ಲಿ ಸೋಲುದು ನಾನು ನೋಡ್ಬೇಕಟ್ಟೆ, ಇಲ್ಲಾಂದ್ರೆ ರಾತ್ರಿ ನಿದ್ದೆ ಬರೋದಿಲ್ಲ ನನಗೆ. ಆ ವಾಷಿಂಗ್ ಮಿಷನ್ ಹೆಂಗೈತೆ ಅಂತ ನೋಡ್ಬೇಕು, ಎಟ್ ರೊಕ್ಕ ಅಂತ ಕೇಳ್ಬೇಕು, ಅದು ಹೆಂಗೆ ಅರಿಬಿ ಹೋಗೋದಿಂದ ಒಣ ಆಗ್ತದಂತ ನೋಡ್ಬೇಕು. ನನಗೆ ನೋಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗೋದಿಲ್ಲ. ಹೌದೌದು, ನೋಡ್ಕೊಂಬರ್ ಬರಲಿ. ಅದು ವಾಷಿಂಗ್ ಮಿಷನ್ ಅರ್ಬಿ ಹಾಕಿದ್ರು ಸ್ವಚ್ಛಗೆ ಒಗದು ಹಿಂಡ್ತದಂತೆ. ಇವ್ವ ಹಿಂಡಿ ತಾನ ಒಗದು ಒಣ ಹಾಕ್ಬಿಡ್ತದಂತ. ಅದು ಒಣಗ್ತದೆ? ಅರೆ ಅದ್ರದ್ದು ಏನು ಕೈಗೆ ಇದೆ, ಹಾತಿಗೆ ಇದೆ ಅವ್ರದಿಗೆ ಒಗದು ಹಾಕಕ್ಕೆ? ಯಾಕೆ ಕೈ ಇರ್ತಾವ ನಾ ಒಗಿತೈತಿಲ್ಲ, ಹಂಗ ಒಣಾಗ್ತದ ಸುಮ್ಕಿರು. ಯವ್ವ ನಮ್ಮ ಜೈ ಮಾತು ಕೇಳ್ಬಿಟ್ರೆ ಎತ್ತಿ ಜ್ವರ ಬರ್ತಾವ. ಆಗಲೇ ಹಾರಾಡ್ಕೊಂತ ಬಂದು ಹಾಕ್ತದೆ.
ಅನಿಸ್ತೈತೆ ಹಾಕಕ್ಕೆ ಒಗದು ಒಣಗಿಸಿ ಇಟ್ಟಿರ್ತೈತಿ ನಾ ಟಿ ಬ್ಯಾಗೆಲ್ಲ ನೋಡೇನಿ ಅಡ್ವರ್ಟೈಸ್ನಾಗೂ ನೋಡೇನಿ ಇವ್ರ ತಕೊಂಡು ಬಕೆಟ್ನಾಗ ತೊಗೊಂಡು ಒಣ ಹಾಕ್ಬೇಕು ನಾನು ತಂದಿದ್ದಿಷ್ಟೊತ್ತಿಗೆ ಒಂದು ತಿಂಗಳು ಅಕ್ಕಿತ್ತು ನನ್ನ ಗಂಡ ಅಂದ ನೀನು ಹೊಲಕ್ಕೆ ಬರಕ್ಕೆ ಮನೆಗೆ ಇದು ಮಾಡಕ್ಕೆ ಗಾವ ಆಗೋದಿಲ್ಲ ಒಂದು ವಾಷಿಂಗ್ ಮಿಷನ್ ತಗೋ ಅಂತೇಳಿ ನಾನೇ ತೊಗೊಳ್ಳಿಲ್ಲವ ಯವ್ವ ಎದಕ್ಕೆ ತೊಗೋಬೇಕದನ್ನ ಅಂತೀನಿ ನಾನು ಕುಂತ ಮನುಷ್ಯ ಮಾಡೋದೇನೈತಿ ಒಂದು 4 ಅರ್ಬಿನಾರ ಹೋಗಿದ್ರೆ ಮೈ ಎರಕರೋಗಿತ್ತು ಎದಕ್ಕೆ ಬೇಕಾದ ಅಷ್ಟು ಮೈ ಉಳಿಸ್ಕೊಳ್ಳೋದು ಹೌದಿಲ್ಲ ಹೌದೌದು ತಂದು ಬಿಡ್ತಿದ್ಲಿಲ್ಲ ಅಂದ್ರೆ ನಮ್ಮ ಪ್ರೇಮಿ ಲೇ ಜಯಿ ಊರು ಬಿಡಾಡಿ ನನ್ನಂತೇಳಿ ಚಾಲೆಂಜ್ ಕಟ್ಬೇಡ ತಂದ ಬಿಡ್ತಾನೆ ಈ ಸಲ ಸಂಘದ ರೊಕ್ಕ ಬರ್ತೈತಿ ಏನ ಎಷ್ಟು ಅದಕ್ಕೆ ರೊಕ್ಕ ಎಷ್ಟು ಇದ್ದಾತ ಅದಕ್ಕೊಂದು 10-12 ಸಾವಿರ ರೂಪಾಯಿ ಇದ್ದಾತನ ಹೋಗಿ ಕೇಳ್ತಾನೆ ಈಗ ರೇಟ್ ಎಷ್ಟು ಅಂತೇಳಿ ನಾನು ತರ್ತೇನೆ ಬೇಕಾರೆ ನೋಡು ಆತವ ತೊಗೊಂಡು ಬಾ ನಡ್ರಲಿ ಎಲ್ಲರೂ ವಾಷಿಂಗ್ ಮಿಷನ್ ನೋಡೋಣ ನಡ್ರಿ